ಏ ಬರ್ರಿ ಬೀಗ್ರ ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ಕಾರ ರೀ ದೈವ, ನಮಸ್ಕಾರ. ಬದುಕಿನ ಬುತ್ತಿಗೆ ನಿಮಗೆಲ್ಲ ಆದರದ ಸ್ವಾಗತ. ನೋಡ್ರಿ, ಬರೇ ವೆಜ್ ತಿಂದು 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 ನಿಮಗೂ ಬೇಸರಾಗಿತ್ತು, ತೋರಿಸಿ ನನಗೂ ಒಂಥರ ಬೇಸರಾಗಿತ್ತು. ಚೇಂಜ್ ಇರಲಿ ಅಂಥೇಳಿ ಇವತ್ತು ಗುಂಡಪ್ಪ ಹೋಟ್ಲಿಗೆ ಬಂದೀನಿ. ಗುಂಡಪ್ಪ ದೊಣ್ಣೆ ಬಿರಿಯಾನಿ ಅಂತ ಹೇಳ್ತಾರೆ. ಭಾಳ ಹಳೆ ಹೋಟ್ಲಿದು, ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಅವ್ರನ್ನ ಮಾತಾಡಿಸ್ತೀನಿ, ಅದ್ರ ಕತೆ ಏನಂತ ಕೇಳೋಣಂತೆ. ಆಮೇಲೆ ಬರೀ ದೊಣ್ಣೆ ಬಿರಿಯಾನಿ ಅಲ್ರಿ, ವೆರೈಟಿ ಏನಾನ ಸಿಗುತ್ತಾ ನೋಡಿಬಿಡ್ರಿ, ಹೊಟ್ಟೆ ತುಂಬಿಸ್ಕೊಡ್ರಿ. ಬಾಯಾಗ ನೋಡಿದ್ರೆ ಚುಳು 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 ನೀರು ಬರ್ತಾವೆ, ಅಂಥವೆಲ್ಲ ಅದಾವ್ರಿ. ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ಸರ್ ತಮ್ಮ ಹೆಸರು ಸರ್? ಚಂದನ್ ಅಂತ ಸರ್. ಚಂದನ್ ಅಂತ ಸರ್. ಈ ಫೀಲ್ಡಿಗೆ ಹೆಂಗೆ ಬಂದ್ರಿ, ಯಾವಾಗ ಬಂದ್ರಿ? ಈ ಫೀಲ್ಡ್ಗೆ ಒಂದು 2010ನಲ್ಲಿ ಬಂದಿದ್ದು. ಫಸ್ಟು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದು ಒಂದು ವೆಜಿಟೇರಿಯನ್ ರೆಸ್ಟೋರೆಂಟು, ರಾಜ್ ಭೋಗ್ ಅಂದ್ಬಿಟ್ಟು. ಗೋಲ್ಡ್ ಲೀಫ್ ಮಸಾಲೆ ದೋಸೆ, 1000 ರೂಪಾಯಿ ದೋಸೆ ಮಾಡಿದ್ವಿ. ನಿಜವಾದ ಗೋಲ್ಡ್ ಯೂಸ್ ಮಾಡಿ ದೋಸೆ ಯೂಸ್ ಮಾಡ್ತಾಯಿದ್ವಿ. ಗೋಲ್ಡ್ ಯೂಸ್ ಮಾಡಿ? ರಿಯಲ್ 24 ಕ್ಯಾರೆಟ್ ಗೋಲ್ಡ್ ಯೂಸ್ ಮಾಡಿ ದೋಸೆ ಯೂಸ್ ಮಾಡ್ತಾಯಿದ್ವಿ. ಇವೆಲ್ಲ ಸಿಗುತ್ತೆ, ಗೋಲ್ಡ್ ಲೀಫ್ಸ್ ಅಂತಲೇ ಬರುತ್ತೆ. ಅದನ್ನ ದೋಸೆ ಮೇಲೆ ಹಾಕಿ 1011 ರೂಪೀಸ್ ದೋಸೆ ಇತ್ತು. ಅದೊಂದು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಆ ಹೋಟ್ಲಿಗೆ. ತುಂಬ ದೊಡ್ಡದಾಗಿ ಮಾಡಿದ್ವಿ, ಗ್ರ್ಯಾಂಡಾಗಿ ಓಪನಿಂಗ್ ಮಾಡಿದ್ವಿ. ಎಲ್ಲ ಪ್ರೆಸ್ಸಿಂದ ಹಿಡಿದು BBC ನ್ಯೂಸ್ ತನಕ ಕವರ್ ಆಯಿತು. US ಇಂದ ಎಲ್ಲ ಬಂದರು, CK ಚಂದ್ರವರಿಂದ ಪ್ರೋಗ್ರಾಮ್ ಆಯಿತು. ಎಲ್ಲರಿಗೆ ತುಂಬ ಗ್ರ್ಯಾಂಡಾಗಿ ಸಕ್ಸಸ್ ಆಯಿತು. ಅದು ಸಕ್ಸಸ್ಫುಲ್ಲಾಗಿ ನಡೆದಿದ್ದು. ಬಟ್ ನನ್ನ ಮಿಸ್ಮ್ಯಾನೇಜ್ಮೆಂಟ್ ಇರ್ಬೋದು, ಇಲ್ಲ ನನ್ನ ಕೆರಿಯರ್ ಸ್ಟಾರ್ಟಿಂಗ್ ಸ್ಟೇಜಸ್ ಇರ್ಬೋದು. ಆಮೇಲೆ ತುಂಬ ಡಿಪೆಂಡೆನ್ಸಿ ಆಫ್ ಅದರ್ ಕುಕ್ಕಿಂಗಲ್ಲಿ ಅಷ್ಟೊಂದು ನಾಲೆಜ್ ಇದ್ದೀರ, ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಇದ್ದಿದ್ದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ರೆಸ್ಟೋರೆಂಟ್ ಫೀಲ್ಡ್ ಅಂದಮೇಲೆ ಇದ್ದೇ ಇರುತ್ತೆ. ಆಮೇಲೆ ಬೇಡ, ಇವೆಲ್ಲ ಬೇಡ ಅಂದ್ಬಿಟ್ಟು ನಾನೇ ಅಡುಗೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೆ ಗುಂಡಪ್ಪ. ನನ್ನ ನಿಕ್ನೇಮ್. ಸೊ ಇವಾಗ ಎಲ್ಲ ಐಟಮ್ಸು ನಾನೇ ಅಡುಗೆ ಮಾಡೋದು. ಸೊ ಇವಾಗ ಅಡುಗೆ ಮಾಡ್ಬೇಕಾದ್ರೆ ಮೇನು ಇವಾಗ ಒಂದು ಗ್ರೀನ್ ಚಿಲ್ಲಿ ಯೂಸ್ ಮಾಡಿ ಚಿಲ್ಲಿ ಚಿಕನ್ನು, ನೆಕ್ಸ್ಟ್ ಒಂದು ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡಿ ಪೆಪ್ಪರ್ ಚಿಕನ್ನು, ಒಣಮೆಣ್ಸಿನ್ಕಾಯಿ, ಒಂದು ಗುಂಟೂರು ಚಿಕನ್ನು, ಆ ಥರ 3 ಮೇನ್ ಸ್ಪೈಸಸ್ನ ಯೂಸ್ ಮಾಡಿ ಒಂದು ಐಟಮ್ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮದೇ ಓನ್ ರೆಸಿಪಿನ ಇವಾಗ ಸ್ಟಾರ್ಟ್ ಮಾಡ್ಕೊಂಬಂದಿದ್ದೀನಿ. ದೇವ್ರದ್ದು ಚೆನ್ನಾಗಿ ನಡೀತಾ ಇದೆ. ಆಲ್ಮೋಸ್ಟ್ 10 ವರ್ಷ ಆಯಿತು. 10 ಇಯರ್ಸಿಂದ ಇವಾಗ ನಮ್ಮದೊಂದು 3 ಬ್ರ್ಯಾಂಚ್ ಇದೆ. ಇಲ್ಲಿದೆ, ಸೆಂಟ್ ಮಾರ್ಕ್ಸ್ ರೋಡ್ ಇದೆ, ರಾಜಾಜಿನಗರ್ ಇದೆ. ಸೊ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಸ್ಪೆಷಲ್ ಬಂದು ನಮ್ಮ ಚಿಕನ್ ಬಿರಿಯಾನಿ ಇದೆ. ವೀಕ್ಲಿ ಟ್ರೈಸು ಬುಧವಾರ, ಶುಕ್ರವಾರ, ಭಾನುವಾರ ಮಾತ್ರ ಮಟನ್ ಬಿರಿಯಾನಿ ದಮ್ ಮಟನ್ ಬಿರಿಯಾನಿ ಮಾಡ್ತೀವಿ. ಆಮೇಲೆ ಪೆಪ್ಪರ್ ಚಿಕನ್ನು, ಚಿಲ್ಲಿ ಚಿಕನ್ನು, ಗುಂಟೂರು ಮಾಡೋದೇ 4-5 ಐಟಮು ಸರ್, ಜಾಸ್ತಿ ಐಟಮ್ ಮಾಡಲ್ಲ. ಮಾಡೋದೆಲ್ಲರೂ ಟಾಪ್ 1 ಐಟಮೇ ಇರುತ್ತೆ. ಎಲ್ಲ ಒಂದು ಐಟಮ್ ತೋರಿಸ್ತೀನಿ, ಬನ್ನಿ ನೋಡಿ, ಟೇಸ್ಟ್ ಮಾಡಿ ನೀವೇ ಹೇಳಿ. ಟೈಮಿಂಗ್ ಬಂದು ಹೋಟ್ಲದು ಬೆಳಿಗ್ಗೆ ಸೋಮವಾರ ರಜೆ ಇರುತ್ತೆ. ಮಿಕ್ಕಿದ ದಿನ ಬೆಳಿಗ್ಗೆ 11:30 ರಾತ್ರಿ 11:30 ತನಕ ತೆಗೆದಿರ್ತೀವಿ. ಭಾನುವಾರ ಬೆಳಿಗ್ಗೆ ಮಾತ್ರ ಕಾಳು ಸೂಪು, ಇಡ್ಲಿ, ದೋಸೆ ಎಲ್ಲ ಇರುತ್ತೆ. ಬೆಳಿಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ ಭಾನುವಾರ. ಬಲ್ಕ್ ಆರ್ಡರ್ಸ್ ಅಂತ ಒಂದು ದಿನ ಮುಂಚೆ ಸಾಕು. ಬಟ್ ಒಂದು 50 ಬಿರಿಯಾನಿ ಎಲ್ಲ ಇತ್ತು ಅಂದರೆ ಅವತ್ತಿನ ದಿನವೇ ಮಾಡಿಕೊಡ್ತೀವಿ. ಬಟ್ ಅದಕ್ಕಿಂತ ಜಾಸ್ತಿ ಆರ್ಡರ್ಸ್ ಇತ್ತು ಮಾತ್ರ 1 ಡೇ ಬಿಫೋರ್ ಹಿಡಿದ್ರೆ ತುಂಬ, 1 ಡೇ ಬಿಫೋರ್ ಬಂದರೆ ಆಯಿತು. ಕಾಸ್ಟ್ಲಿ ಅದೇ ಕ್ವಾಲಿಟಿ ಐಟಮು ಕೊಡ್ತೀವಿ. ನಾವು ಯೂಸ್ ಮಾಡೋ ಚಿಕನ್ ಅಷ್ಟೇ ಒನ್ ಆಫ್ ದ ಬೆಸ್ಟ್ ಚಿಕನ್ಸ್ ಯೂಸ್ ಮಾಡ್ತೀವಿ. ಮೋಸ್ಟ್ ಟೆಂಡರ್ ಚಿಕನ್ ಯೂಸ್ ಮಾಡ್ತೀವಿ. ಮಟನ್ನು ಅಷ್ಟೇ. ಅದೇ ನೀವೆಲ್ಲ ಒಂದ್ಸರಿ ಟ್ರೈ ಮಾಡಿ ನೀವೇ ಖುದ್ದಾಗಿ ಹೇಳಿದ್ರೆ ಅದೊಂಥರ ತುಂಬ ನಾವು ಹೇಳ್ಕೊಳ್ಳೋದು ನೀವು ಹೇಳಬೇಕು, ಇಲ್ಲ ನಮ್ಮ ಜನರು ಹೇಳ್ಬೇಕು ಅಷ್ಟೇ, ನಮ್ಮ ಕಸ್ಟಮರ್ಸ್. ನಮಸ್ತೆ ಸ್ನೇಹಿತರೆ. ನಾನು ಇಲ್ಲಿ ಈ ಕಡೆ ಬಂದಾಗೆಲ್ಲ ರೆಗ್ಯುಲರ್ ಆಗಿ ಹೋಟೆಲಿಗೆ ಬರ್ತಾ ಇರ್ತೀನಿ. ಆ್ಯಂಡ್ ಇಲ್ಲಿ ಮೋಸ್ಟ್ ಆಫ್ ದ ಐಟಮ್ಸ್ ಎಲ್ಲ ಟ್ರೈ ಮಾಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ, ಹೈಜೆನಿಕ್ ಆಗಿರುತ್ತೆ. ಮತ್ತು ಇಲ್ಲಿ ನನಗೆ ತುಂಬ ಇಷ್ಟವಾದ ಐಟಮ್ ಏನಂದರೆ ಮಟನ್ ಕೀಮಾ ವಡ ಮತ್ತು ಲೆಗ್ ಸೂಪ್ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಲ್ಲಿ ಬಂದು ಒಂದು ಸತಿ ಐಟಮ್ ಎಲ್ಲ ಟ್ರೈ ಮಾಡಲೇಬೇಕು ಅನ್ನೋ ನನ್ನ
ಸರ್ ಪ್ರೈಸು ತುಂಬ ಲೈಕ್ ಎಕನಾಮಿಕಲ್ ಆಗಿದೆ ಆ್ಯಂಡ್ ಲೈಕ್ ವರ್ತ್ ಇದೆ, ನಾವೇನು ತೊಗೊತೀವಿ ಅದಕ್ಕೆ. ತುಂಬ ಚೆನ್ನಾಗಿದೆ. ನಾವು ಸುಮಾರು ಒಂದು 5-10 ವರ್ಷದಿಂದ ಬರ್ತಾಯಿದ್ದೀವಿ, 5-6 ವರ್ಷದ ಮೇಲಿಂದ ಬರ್ತಾಯಿದ್ದೀನಿ ಇಲ್ಲಿ. ವೀಕ್ಲಿ ಟೂ ಟೈಮ್ಸ್ ಬಂದು ಇಲ್ಲಿ ತಿನ್ನಲೇಬೇಕು, ಇಲ್ಲ ಸಮಾಧಾನ ಆಗಲ್ಲ. ತುಂಬ ಚೆನ್ನಾಗಿದೆ. ಬಿರಿಯಾನಿ, ಕಬಾಬು, ಬಿರಿಯಾನಿ ಎಲ್ಲ ತುಂಬ ಘಮ ಘಮ ಅಂತ ಇರುತ್ತೆ. ಗೆಳೆಯರ ಮದುವೆ ಮನೆಗೆ ಒಂದು ಗುಂಜಿ ಬಂಗಾರಕ್ಕೆ ಬೆಳಗ್ಗೆಯಿಂದ ಸಂಜೆ ಮಟ್ಟ ಗದ್ದಲಾಗ್ಯಾವ ನಮ್ಮ ಕಡೆ. ಅಂಥ ಮಂದಿ ನಾವು. ಅಂಥದ್ರಾಗ ಇವರು ಬಂಗಾರದ ದ್ವಾಸಿನ ಮಾಡಿ ಮಾರಿರತ್ ನೋಡ್ರಿ. ಏನು ಹೇಳಪ್ಪ, ನನಗಂತೂ ದೊಡ್ಡ ತಲೆ ಕೆಟ್ಟೋತು ನನಗೆ ಅದನ್ನ ವಿಷಯ ಕೇಳಿ. ನೀವು ಕೇಳಿದ್ರಲ್ಲಪ್ಪ, ಅಯ್ಯೋ ಶಿವನೇ ಶಿವನೇ ಪರಮಾತ್ಮ, ಎಂತೆಂಥ ಮಂದಿ ಐತಿ ಏನಂತೀನಿ ನಾನು. ನನಗಂತೂ ಭಾಳ ಅದ್ಭುತ ಆಗ್ತಿದ್ದೋ. ಅದನ್ನು ಬಿಡ್ರಿ, ಈಗ ಮತ್ತು ದೊನ್ನಿ ಬಿರಿಯಾನಿಗೆ ಬಂದಾರ, ಇದನ್ನು ಅದ್ಭುತವಾಗಿ ಮಾರಾಕತ್ತಾರೆ ಅವರು. ಮಾರಾಟದ ಒಂದು ಕಲೆ ಐತ್ರಿ ಅವ್ರ ಹತ್ರ. ಹಂಗಾಗಿ ಈ ಕ್ವಾಲಿಟಿಯಲ್ಲಿ ಇರುತ್ತೆ ನೋಡ್ರಿ, ಅಲ್ಲಿ ನೀವು ಹೆದರಬೇಕಾಗಿಲ್ಲ. ಹಂಗಾಗಿ ಅವ್ರಿಗೆ ಕ್ವಾಲಿಟಿ ಮೇಲೆ ಭರವಸೆ ಐತಿ. ಬಂಗಾರದ ದ್ವಾಸಿನೂ ಮಾರಿದ್ರು, 1100 ರೂಪಾಯಿಗೆ ಮಾರ್ತಿದ್ರಂತ. ಈಗ ದೊಣ್ಣಿ ಬಿರಿಯಾನಿ ಬರೀ 100 ರೂಪಾಯಿಗೆ ಮಾರಕತ್ತಾರ. ಹಾಗಾಗಿ ನಮಗೆ ಸದಾವಕಾಶ ರೀ, ಯಾಕೆ ಬಿಡು ನಿಂತ ಚಾನ್ಸು. ಬರ್ರಿ, ಲಗ್ನ ಮನೆ ಇದ್ದಂಗೆ ಇರುತ್ತೆ ರೀ ಹೋಟೆಲ್. ನೀವು ನಂಬೋಕ್ಕಾಗೋದಿಲ್ಲ, ಸಣ್ಣದೈತಿ. ಹಾಗ ಬರೋದು ಹೋಗೋದು ಊಟ ಮಾಡೋದು ಬಂತಿರ್ತಾವಲ್ರಿ ನಮ್ಮ ಕಡೆ. ಹಂಗೆ ನಡಿತೈತ್ರಿ ಇಲ್ಲಿ ಊಟ. ನಂಗೆ ಆಶ್ಚರ್ಯ ಆಯ್ತು. ಇದು ಎಲ್ಲಿ ಅಂತ ಕೇಳಿದ್ರೆ ಶೇಷಾದ್ರಿಪುರಂ ಫಸ್ಟ್ ಮೇನ್ ರೋಡಲ್ಲಿ ಬರುತ್ತೆ. ಗುಂಡಪ್ಪನ ಹೋಟ್ಲ್ ಅಂದ್ರೆ ಸೀದಾ ಕರ್ಕೊಂಬಂದು ಬಿಡ್ತಾರೆ. ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಆಮೇಲೆ ಸೋಮವಾರ ದಿವಸ ರಜಾ ಇರುತ್ತೆ, ನೆನಪಿಟ್ಕೊಡ್ರಿ. ಇನ್ನು ಉಳಿದ ದಿವಸ ಬೆಳಿಗ್ಗೆನೂ ಇರುತ್ತೆ, ಸಂಜೆ ಮುಂದೂ ಇರುತ್ತೆ. ಹಂಗಾಗಿ ಶುರು ಇರುತ್ತೆ ಇದು. ಬೆಳಗ್ಗೆ 11 ಗಂಟೆಗೆ ಶುರುವಾದ್ರೆ ರಾತ್ರಿ 10 ಮಟ್ಟ ಬರ್ತಾಯಿರ್ರಿ, ಹೋಗ್ತಾಯಿರಿ. ಇಲ್ಲಿ ಮಂದಿ ಹಂಗೆ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಬಲ್ಕ್ ಆರ್ಡ್ರ್ ಬೇಕಂದ್ರೆ ನೀವು ಮೊದಲು ಅವ್ರಿಗೆ ಹೇಳ್ಬಿಡ್ರಿ, ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ, ತೊಗೊಂಡು ಹೋಗ್ರಿ. ಆಮೇಲೆ ಮಸ್ತ್ ರುಚಿ ಐತಿ, ಆಮೇಲೆ ಚೀಪ್ ಆ್ಯಂಡ್ ಬೆಸ್ಟ್ ಐತಿ. ಆಮೇಲೆ ಇಂಥ ಹದ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಬರ್ರಿ ಊಟ ಮಾಡಿರಿ ಅಂತ ಹೇಳ್ತೀನಿ ನಾನು. ಆಮೇಲೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಆಗ್ರಿ. ಆಮೇಲೆ ಬೆಲ್ ಬಟನ್ ಒತ್ತಿರಿ, ಮೊದಲು ವಿಡಿಯೋ ನಿಮ್ಗೆ ಬಂದು ಸೇರುತ್ತಾ. ಆಮೇಲೆ ಇಂಥ ಕತೆ ಇಷ್ಟ ಆದರೆ ಗೆಳೆಯರ ದಯವಿಟ್ಟು ಶೇರ್ ಮಾಡಿರಿ, ನಿಮ್ಮ ಆಶೀರ್ವಾದ ನಮ್ಮ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ದೊಣ್ಣೆ ಬಿರಿಯಾನಿ ಕತೆ ಇಲ್ಲಿ ಮುಗಿಸ್ತೀನಿ. ಮತ್ತು ನಾಳೆ ನೀವು ಬೇರೆ ಕಥೆಯೊಂದಿಗೆ ಬರ್ತೀನಿ. ಅದು ನಿಮಗೆ ಗೊತ್ತಿದ್ದೇ ಇರ್ತಿ. ಅಲ್ಲಿವರೆಗೆ ನಮಸ್ಕಾರಪ್ಪೋ. ಗೆಳೆಯರೇ, ವಿಡಿಯೋಗ್ರಫಿ, ಫೋಟೋಗ್ರಫಿ, ಡಾಕ್ಯುಮೆಂಟ್ರಿ, ಇನ್ಯಾವುದೇ ಕೆಲಸ ಇರಲಿ ದಯವಿಟ್ಟು ನನ್ನ ನೆನಪು ಮಾಡ್ಕೊಳ್ಳಿ. ನನ್ನ ನಂಬರ್ 9448315315 ಅಂತ ಹೇಳ್ತಾ ಸಿಗೋಣ ಗೆಳೆಯರೇ.